ನಮಸ್ಕಾರ, BU ನ್ಯೂಸ್ಗೆ ಸ್ವಾಗತ. ನಾನು ಪ್ರಜ್ವಲ್. ಇದೀಗ ಮುಖ್ಯಾಂಶಗಳು. ಬೆಂಗಳೂರು ವಿಶ್ವವಿದ್ಯಾಲಯದ NSS ವಿಭಾಗದಿಂದ ಪ್ಲಾಸ್ಟಿಕ್ ಮಾಲಿನ್ಯವನ್ನು ಸೋಲಿಸಿ ಎಂಬ ಶೀರ್ಷಿಕೆಯಡಿಯಲ್ಲಿ ವಿಶ್ವ ಪರಿಸರ ದಿನ ಆಚರಣೆ. ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಕೇಂದ್ರದಿಂದ ನಾಡೋಜ ಡಾಕ್ಟರ್ ಸಿದ್ದಲಿಂಗಯ್ಯನವರ 4ನೇ ವರ್ಷದ ಪುಣ್ಯ ಸ್ಮರಣೆ. ಬೆಂಗಳೂರು ವಿಶ್ವವಿದ್ಯಾಲಯದ ಇಂಗ್ಲಿಷ್ ವಿಭಾಗದಲ್ಲಿ ದೇಶೀಯ ಮಹಾಕಾವ್ಯ ಸಂಪ್ರದಾಯಗಳ ಕುರಿತು ವಿಶೇಷ ಉಪನ್ಯಾಸ. ಸುಸ್ಥಿರ ಅಭಿವೃದ್ಧಿಗಾಗಿ ಪ್ರಾಣಿಶಾಸ್ತ್ರದಲ್ಲಿನ ಇತ್ತೀಚಿನ ಪ್ರವೃತ್ತಿಗಳು ಶೀರ್ಷಿಕೆಯಡಿ ಬೆಂಗಳೂರು ವಿಶ್ವವಿದ್ಯಾಲಯದ ಪ್ರಾಣಿಶಾಸ್ತ್ರ ವಿಭಾಗದಿಂದ ರಾಷ್ಟ್ರೀಯ ಸಮ್ಮೇಳನ. GST ಮತ್ತು ಅದರ ನೈಜ ಜಗತ್ತಿನ ಅಭ್ಯಾಸಗಳ ಕುರಿತು ಬೆಂಗಳೂರು ವಿಶ್ವವಿದ್ಯಾಲಯದ ವಾಣಿಜ್ಯ ವಿಭಾಗದಲ್ಲಿ ವಿಶೇಷ ಉಪನ್ಯಾಸ. ಬೆಂಗಳೂರು ವಿಶ್ವವಿದ್ಯಾಲಯ ಹಾಗೂ ರಾಷ್ಟ್ರೀಯ ಭದ್ರತಾ ಮಾರುಕಟ್ಟೆ ಸಂಸ್ಥೆ ನಡುವೆ ಆರ್ಥಿಕ ಸಾಕ್ಷರತೆ ಕೋರ್ಸ್ ನಡೆಸಲು ಒಡಂಬಡಿಕೆ. ಇದೀಗ ವಾರ್ತೆಗಳ ವಿವರ. ಪ್ಲಾಸ್ಟಿಕ್ ಮಾಲಿನ್ಯವನ್ನು ಸೋಲಿಸಿ ಎಂಬ ಶೀರ್ಷಿಕೆ ಅಡಿಯಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದ NSS ವಿಭಾಗವು ವಿಶ್ವ ಪರಿಸರ ದಿನಾಚರಣೆಯನ್ನು ಪ್ರೊಫೆಸರ್ ಕೆ ವೆಂಕಟಗಿರಿಗೌಡ ಸಭಾಂಗಣದಲ್ಲಿ ಆಯೋಜಿಸಿತು. ಬೆಂಗಳೂರು ವಿಶ್ವವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ನಂದಿನಿ ಎನ್ ಕಾರ್ಯಕ್ರಮದಲ್ಲಿ ಮಾತನಾಡಿ, ಅಭಿವೃದ್ಧಿ ಕಾರ್ಯಕ್ರಮಗಳು ಮತ್ತು ಅವಕಾಶಗಳ ತಾಣ ಬೆಂಗಳೂರು. ಆದರೆ ಅತಿ ಹೆಚ್ಚು ಅಭಿವೃದ್ಧಿ ಚಟುವಟಿಕೆಯಿಂದ ಸಾಕಷ್ಟು ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ. ಇದಕ್ಕೆ ಕಾರಣ ಪರಿಸರ ಅವನತಿ. ಅಭಿವೃದ್ಧಿ ಹೊಂದುತ್ತಿರುವ ನಗರಗಳಲ್ಲಿ ಅಭಿವೃದ್ಧಿಯನ್ನು ತಡೆಯಲು ಸಾಧ್ಯವಿಲ್ಲ. ಆದರೆ ಅಲ್ಲಿನ ಪರಿಸರವನ್ನು ಅರ್ಥಮಾಡಿಕೊಂಡು ಅದನ್ನು ಉಳಿಸಲು ಕೆಲಸ ಮಾಡಬೇಕು ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಸಿಂಡಿಕೇಟ್ ಸದಸ್ಯರಾದ BD ಗಂಗರಾಜು ಮಾತನಾಡಿ, ಪ್ರತಿದಿನ ಪರಿಸರದಲ್ಲಿ ವಾಯುಮಾಲಿನ್ಯ, ಶಬ್ದ ಮಾಲಿನ್ಯ ಹಾಗೂ ಜಲಮಾಲಿನ್ಯವಾಗಲು ನಮ್ಮ ಪಾತ್ರ ಏನು ಎಂದು ತಿಳಿದುಕೊಳ್ಳಬೇಕು. ಯಾತ್ರಾ ಸ್ಥಳಗಳು, ಪ್ರವಾಸಿ ತಾಣಗಳಿಗೆ ಭೇಟಿ ನೀಡಿದಾಗ ವಿದ್ಯಾವಂತರೇ ಹೆಚ್ಚಾಗಿ ಮಾಲಿನ್ಯ ಮಾಡುತ್ತಾರೆ. ವಿದ್ಯಾರ್ಥಿಗಳು ಜಾಗೃತಿ ಮೂಡಿಸುವ ಕೆಲಸವನ್ನು ಮಾಡಬೇಕು. ಈ ಜಾಗೃತಿ ಒಬ್ಬರಿಂದ ಮತ್ತೊಬ್ಬರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ತಲುಪಿದರೆ ಮಾತ್ರ ಪರಿಸರವನ್ನು ಸಂರಕ್ಷಿಸಬಹುದು ಎಂದರು. ಸರ್ಕಾರ ನಂದಿನಿ ಉತ್ಪನ್ನಗಳಲ್ಲಿ ಬಳಸುವ ಪ್ಲಾಸ್ಟಿಕ್ ಅನ್ನು ಪರಿಸರ ಸ್ನೇಹಿಯಾಗಿ ಮಾಡಿರುವುದರ ಬಗ್ಗೆ ಹಾಗೂ ದೇವಸ್ಥಾನಗಳಲ್ಲಿ ಮಿನರಲ್ ವಾಟರ್ ಪೂರೈಕೆ ಹಾಗೂ ಪ್ಲಾಸ್ಟಿಕ್ ಅಭಿನಂದಿಸಿದರು. ಮತ್ತೊಬ್ಬ ಸಿಂಡಿಕೇಟ್ ಸದಸ್ಯರಾದ ರಮೇಶ್ ಬಾಬು ಪಿ ಮಾತನಾಡಿ, ಇನ್ನೊಬ್ಬರಿಗೆ ಪ್ಲಾಸ್ಟಿಕ್ ಬಳಕೆ ಮಾಡಬೇಡಿ ಎಂದು ಹೇಳುವ ಮುನ್ನ ಮೊದಲಿಗೆ ನಾವು ನಮ್ಮ ಮನೆಗಳನ್ನು ಶುಭ್ರವಾಗಿ ಇಟ್ಟುಕೊಳ್ಳಬೇಕು ಹಾಗೂ ಮನೆಗಳಲ್ಲಿ ಪ್ಲಾಸ್ಟಿಕ್ ಬಳಕೆ ಮಾಡಬಾರದು. ಆಗ ಮಾತ್ರ ಪರಿಸರವನ್ನು ಸ್ವಚ್ಛವಾಗಿ ಇಡಬಹುದು. ಪರಿಸರಕ್ಕೆ ನಾವು ಹೊಂದಿಕೊಳ್ಳಬೇಕೇ ಹೊರತು ನಮಗೆ ಬೇಕಾದಂತೆ ಪರಿಸರವನ್ನು ಬದಲಾಯಿಸಿದರೆ ಸಂಕಷ್ಟ ಎದುರಿಸಬೇಕಾಗುತ್ತದೆ. ನಾವು ಹಸಿರನ್ನು ಹೆಚ್ಚು ಮಾಡಿದರೆ ನಮ್ಮ ಉಸಿರು ಸಹ ಉಳಿಯುತ್ತದೆ ಎಂದು ತಿಳಿಸಿದರು. ಕಾರ್ಯಕ್ರಮಕ್ಕೂ ಮೊದಲು NSS ವೆಂಕಟಗಿರಿ ಸಭಾಂಗಣದವರೆಗೂ ಜಾಥಾ ನಡೆಸುವುದರ ಮೂಲಕ ಪರಿಸರ ಜಾಗೃತಿಯನ್ನು ಮೂಡಿಸಲಾಯಿತು. NSS ಘಟಕದ ಸಂಯೋಜಕರಾದ ಡಾಕ್ಟರ್ ರಮೇಶ್ ಎಚ್ ಕಿತ್ತೂರ್, NSSನ ಮಾಜಿ ಸಂಯೋಜಕರಾದ ಡಾಕ್ಟರ್ ರವೀಶ್, ಡಾಕ್ಟರ್ ರತ್ನಕುಮಾರಿ, ಶಿವಪ್ಪ ಮತ್ತು ಸ್ವಯಂ ಸೇವಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಕೇಂದ್ರ, ಸ್ನಾತಕೋತ್ತರ ಕೇಂದ್ರ ರಾಮನಗರ ಹಾಗೂ ನಾಡೋಜ ಕವಿ ಡಾಕ್ಟರ್ ಸಿದ್ದಲಿಂಗಯ್ಯ ಸ್ಮಾರಕ ಪ್ರತಿಷ್ಠಾನ ಸಹಭಾಗಿತ್ವದಲ್ಲಿ ಡಾಕ್ಟರ್ ಸಿದ್ದಲಿಂಗಯ್ಯನವರ ಪರಿನಿಬ್ಬಾಣ ಸ್ಮರಣಾ ಕಾರ್ಯಕ್ರಮ ಹಾಗೂ ಒಂದು ದಿನದ ರಾಷ್ಟ್ರೀಯ ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಕರ್ನಾಟಕ ನಾಟಕ ಅಕಾಡೆಮಿ ಅಧ್ಯಕ್ಷ KV ನಾಗರಾಜಮೂರ್ತಿ ಮಾತನಾಡಿ, 12ನೇ ಶತಮಾನದಲ್ಲಿದ್ದ ಬಸವಣ್ಣನವರ ನಂತರ ದಲಿತ ಪ್ರಜ್ಞೆಯ ಮೂಲಕ ಶೋಷಿತ ವರ್ಗದ ಸಮುದಾಯ ಉಳಿವಿಗಾಗಿ ತಮ್ಮ ಜೀವನವನ್ನೇ ಮುಡಿಪಿಟ್ಟವರಲ್ಲಿ ಡಾಕ್ಟರ್ ಸಿದ್ದಲಿಂಗಯ್ಯನವರು ಮೊದಲಿಗರು. ದಲಿತ ಹಾಗೂ ಬಂಡಾಯ ಸಂಘರ್ಷ ಸಮಿತಿಗಳ ಸ್ಥಾಪನೆಗೆ ಅಡಿಗಲ್ಲು ಹಾಕಿದವರು ಇವರೇ. ಬದಲಾವಣೆಗಳನ್ನು ಕೇವಲ ಶೋಷಿತ ರೂಪದಲ್ಲಿಡದೆ ಸಾಹಿತ್ಯ ರೂಪದಲ್ಲಿ ಪ್ರಕಟಿಸಿದರು. ಡಾಕ್ಟರ್ ಸಿದ್ದಲಿಂಗಯ್ಯ ಅವರ ಚಿಂತನೆಗಳನ್ನು ಎಲ್ಲ ವಿದ್ಯಾರ್ಥಿಗಳು ಅಳವಡಿಸಿಕೊಳ್ಳಬೇಕು ಎಂದು ಕಿವಿಮಾತು ಹೇಳಿದರು. ಯಾವತ್ತೂ ಕೂಡ ಅಸತ್ಯದೊಡನೆ ರಾಜೀನಾಮೆ ಮಾಡ್ಕೊಳ್ಳಿಲ್ಲ, ಮತ್ತೆ ಭ್ರಷ್ಟರೊಡನೆ ಕೈ ಜೋಡಿಸ್ಲಿಲ್ಲ. ಪ್ರಾಮಾಣಿಕವಾಗಿ ನನಗೆ ಅನಿಸುತ್ತಾ ಹೇಳ್ತಾ ನಾನು ಅಂತೀನಲ್ರಿ, ಇವತ್ತು ಹೋರಾಟ ಹೇಗಿರ್ಬೇಕು ಅನ್ನೋದಕ್ಕೆ ತನ್ನ ಒಂದು ಸಾಂಸ್ಕೃತಿಕ ಸ್ವರೂಪವನ್ನ ಕೊಡೋದ್ರೊಳಗಡೆ ಯಾವುದಾದ್ರೂ ಒಬ್ಬ ವ್ಯಕ್ತಿ ಇದ್ರೆ ಅದು ಸಿದ್ದಲಿಂಗಯ್ಯನವರು. ಕಾರ್ಯಕ್ರಮದಲ್ಲಿ ಶಿಕ್ಷಣ ಕಾಲೇಜು ನಿರ್ದೇಶನಾಲಯದ ನಿರ್ದೇಶಕರಾದ ಡಾಕ್ಟರ್ ಕಮಲಮ್ಮ ಮಾತನಾಡಿ, ಆತ್ಮವಿಶ್ವಾಸದ ಇನ್ನೊಂದು ಮುಖವೇ ಶ್ರದ್ಧೆ.
ಭಗವಂತನಲ್ಲಿ ಹೆಚ್ಚು ನಂಬಿಕೆ ಇಡದೆ ತಮ್ಮಲ್ಲಿ ತಾವು ನಂಬಿಕೆ ಇಟ್ಟು ಶ್ರದ್ಧೆಯಿಂದ ಕೆಲಸ ಮಾಡಿದವರು ಸಿದ್ಧಲಿಂಗಯ್ಯ. ಪ್ರೀತಿಯಿಂದ ಮಾತ್ರ ಜಗತ್ತನ್ನು ಗೆಲ್ಲಬಹುದು ಎಂದು ದಲಿತ ಹಾಗೂ ಬಂಡಾಯ ತೇರನ್ನು ಪ್ರತಿಯೊಬ್ಬರಿಗೂ ಮುಟ್ಟುವಂತೆ ಅವರು ಪ್ರಯತ್ನ ಮಾಡಿದರು ಎಂದು ಹೇಳಿದರು. ಡಾಕ್ಟರ್ ಸಿದ್ಧಲಿಂಗಯ್ಯ ಸ್ಮಾರಕ ಪ್ರತಿಷ್ಠಾನದ ಉಪಾಧ್ಯಕ್ಷರಾದ ಡಾಕ್ಟರ್ ರಮಾಕುಮಾರಿ ಸಿದ್ಧಲಿಂಗಯ್ಯ ಮಾತನಾಡಿ, ದಕ್ಷಿಣ ವಿಭಾಗದ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿ ಡಾಕ್ಟರ್ ಸಿದ್ಧಲಿಂಗಯ್ಯ ಅವರು ಕಾರ್ಯನಿರ್ವಹಿಸಿ ಸಾಹಿತ್ಯ ಕ್ಷೇತ್ರಕ್ಕೆ ಅಪಾರ ಕೊಡುಗೆಯನ್ನು ನೀಡಿದ್ದಾರೆ. ಡಾಕ್ಟರ್ ಸಿದ್ಧಲಿಂಗಯ್ಯ ಅವರ ಸಾಹಿತ್ಯ ಕ್ರಾಂತಿ ವಿಚಾರಗಳು ಯುವಜನರಿಗೆ ತಲುಪಬೇಕು ಎಂದರು. ಕಾರ್ಯಕ್ರಮದಲ್ಲಿ ಕನ್ನಡ ಅಧ್ಯಯನ ಕೇಂದ್ರದ ನಿರ್ದೇಶಕರಾದ ಡಾಕ್ಟರ್ ಡಿ ಡೊಮಿನಿಕ್, ಸಿದ್ಧಲಿಂಗಯ್ಯನವರ ವಿದ್ಯಾರ್ಥಿ ಪ್ರೊಫೆಸರ್ ಮಹಾಬಲೇಶ್ವರ ಭಟ್, ಡಾಕ್ಟರ್ ಮಾನಸ ಸಿದ್ಧಲಿಂಗಯ್ಯ, ಸಿಂಡಿಕೇಟ್ ಸದಸ್ಯರಾದ ರಮೇಶ್ ಬಾಬು ಮತ್ತು ಬಿಡಿ ಗಂಗರಾಜು, ರಾಮನಗರ ಸ್ನಾತಕೋತ್ತರ ಕೇಂದ್ರದ ನಿರ್ದೇಶಕರಾದ ಡಾಕ್ಟರ್ ಬಿ ಗಂಗಾಧರ್, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಅಧ್ಯಕ್ಷರಾದ ಮಾವಳ್ಳಿ ಶಂಕರ್, ಅತಿಥಿ ಉಪನ್ಯಾಸಕರು, ಸಂಶೋಧನಾ ವಿದ್ಯಾರ್ಥಿಗಳು, ಬೋಧಕೇತರ ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಬೆಂಗಳೂರು ವಿಶ್ವವಿದ್ಯಾಲಯದ ಇಂಗ್ಲಿಷ್ ವಿಭಾಗದಲ್ಲಿ ಬಂಗಾಳಿ, ಅಸ್ಸಾಮಿ, ಹಿಂದಿ ಭಾಷೆಯಲ್ಲಿರುವ ದೇಶೀಯ ಮಹಾಕಾವ್ಯ ಸಂಪ್ರದಾಯಗಳ ಕುರಿತು ಡಾಕ್ಟರ್ ದುರ್ಜತಿ ಶರ್ಮಾ ವಿಶೇಷ ಉಪನ್ಯಾಸ ನೀಡಿದರು. ಉಪನ್ಯಾಸ ನೀಡಿದ ಅಸ್ಸಾಂ ಗುವಾಹಟಿ ವಿಶ್ವವಿದ್ಯಾಲಯದ ಆಧುನಿಕ ಭಾರತೀಯ ಭಾಷಾ ಮತ್ತು ಸಾಹಿತ್ಯ ಅಧ್ಯಯನ ವಿಭಾಗದ ಅಧ್ಯಾಪಕರಾದ ಡಾಕ್ಟರ್ ದುರ್ಜತಿ ಶರ್ಮಾ ಅಸ್ಸಾಂ, ಬಂಗಾಳಿ, ಹಿಂದಿ ಭಾಷೆಗಳಲ್ಲಿರುವ ಹಿಂದೂ ಮಹಾಕಾವ್ಯಗಳಾದ ರಾಮಾಯಣ, ಮಹಾಭಾರತ ಕಥೆಗಳ ವೈವಿಧ್ಯತೆಯನ್ನು ತಿಳಿಸಿದರು. ಭಾಷೆ, ಪ್ರದೇಶ, ಸಂಸ್ಕೃತಿಗಳಿಗೆ ಅನುಗುಣವಾಗಿ ಪ್ರಪಂಚಾದ್ಯಂತ ಹಲವು ಕವಿಗಳು ಹಲವು ದೃಷ್ಟಿಕೋನದಲ್ಲಿ ಮಹಾಕಾವ್ಯಗಳನ್ನು ರಚಿಸಿದ್ದಾರೆ. ವಿದ್ಯಾರ್ಥಿಗಳು ಎಲ್ಲವನ್ನು ಅಧ್ಯಯನ ಮಾಡಿ ಚರ್ಚಿಸಬೇಕು ಎಂದರು. ವಿಶೇಷ ಉಪನ್ಯಾಸ ನಂತರ ಡಾಕ್ಟರ್ ದುರ್ಜತಿ ಶರ್ಮಾ ವಿದ್ಯಾರ್ಥಿಗಳ ಪ್ರಶ್ನೆಗಳಿಗೆ ಉತ್ತರಿಸಿದರು. ಕಾರ್ಯಕ್ರಮದಲ್ಲಿ ಇಂಗ್ಲಿಷ್ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಶೋಭಾ, ಪ್ರಾಧ್ಯಾಪಕರಾದ KS ವೈಶಾಲಿ, ಡಾಕ್ಟರ್ ಗೀತಾ ಭಾಸ್ಕರ್, ಇಂಗ್ಲಿಷ್ ವಿಭಾಗದ ಸಂಶೋಧನಾ ವಿದ್ಯಾರ್ಥಿಗಳು ಮತ್ತು ಸ್ನಾತಕೋತ್ತರ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಸುಸ್ಥಿರ ಅಭಿವೃದ್ಧಿಗಾಗಿ ಪ್ರಾಣಿಶಾಸ್ತ್ರದಲ್ಲಿನ ಇತ್ತೀಚಿನ ಪ್ರವೃತ್ತಿಗಳು ಎಂಬ ಶೀರ್ಷಿಕೆಯಡಿ ಬೆಂಗಳೂರು ವಿಶ್ವವಿದ್ಯಾಲಯದ ಪ್ರಾಣಿಶಾಸ್ತ್ರ ವಿಭಾಗದಿಂದ ಭಾರತೀಯ ಪ್ರಾಣಿಶಾಸ್ತ್ರ ಸಮ್ಮೇಳನ 2025 ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ SM ಜಯಕರ ಮಾತನಾಡಿ, ಪ್ರಾಣಿಶಾಸ್ತ್ರವು ಪ್ರಾಣಿಗಳ ಅಧ್ಯಯನವಾಗಿದೆ. ಇದು ಮೂಲಭೂತ ವಿಜ್ಞಾನಗಳಲ್ಲಿ ಒಂದಾಗಿದೆ. ಇದು ಜೀವಶಾಸ್ತ್ರದ ಶಾಖೆ. ಈ ಸಮ್ಮೇಳನವು ಸುಸ್ಥಿರ ಅಭಿವೃದ್ಧಿಯ ಮೇಲೆ ಪ್ರಭಾವ ಬೀರುತ್ತದೆ. ಇದರ ಬಗ್ಗೆ ಸರಿಯಾದ ಅಧ್ಯಯನಗಳು ನಡೆದರೆ ಹಸಿವು, ಬಡತನ, ಆರೋಗ್ಯ, ಶಿಕ್ಷಣ, ಪರಿಸರ ಇವೆಲ್ಲದರ ಮೇಲೆ ಪರಿಣಾಮ ಬೀರುತ್ತದೆ. ಪ್ರಾಣಿಶಾಸ್ತ್ರ ವಿಭಾಗವು ಬ್ರಿಟಿಷ್ ಕಾಲದಲ್ಲೇ ಪ್ರಸ್ತಾಪಿಸಲಾಯಿತು. ಇದು ದೇಶಕ್ಕೆ ಶ್ರೇಷ್ಠ ಪ್ರಾಣಿಶಾಸ್ತ್ರಜ್ಞರು, ವಿಜ್ಞಾನಿಗಳನ್ನು ನೀಡಿದೆ. ಎಲ್ಲ ಆರೋಗ್ಯ ಸಮಸ್ಯೆಗಳು ಆನುವಂಶಿಕ ಪರಿಣಾಮವನ್ನು ಬೀರುತ್ತದೆ. ಇದರ ಬಗ್ಗೆ ಅನೇಕ ಪ್ರಾಣಿಶಾಸ್ತ್ರಜ್ಞರು ಸಂಶೋಧನೆಗಳನ್ನು ನಡೆಸಿದ್ದಾರೆ. ಈ ವಿಷಯಗಳ ಬಗ್ಗೆ ತಿಳಿದುಕೊಳ್ಳಲು ಈ ಸಮ್ಮೇಳನ ಎಲ್ಲರಿಗೂ ಉತ್ತಮ ಅವಕಾಶ ಕಲ್ಪಿಸಿದೆ ಎಂದು ತಿಳಿಸಿದರು. ಪ್ರಾಣಿಶಾಸ್ತ್ರ ವಿಭಾಗದ ಹಳೆಯ ವಿದ್ಯಾರ್ಥಿ ಹಾಗೂ IFS ಅಧಿಕಾರಿ R ರಾಜು ಮಾತನಾಡಿ, ಪ್ರಾಣಿಶಾಸ್ತ್ರ ಎಂಬುದರ ಅರ್ಥ ಅನ್ವಯಿಕ ತಳಿಶಾಸ್ತ್ರ ಎಂದರೇನು, ಮನುಷ್ಯನ ಜೀವನದ ಮೇಲೆ ಇದು ಹೇಗೆ ಪ್ರಭಾವ ಎಂದು ತಿಳಿಸಿ, ಪ್ರತಿಯೊಂದು ಪ್ರಾಣಿ ಹಾಗೂ ಅವುಗಳ ಚಟುವಟಿಕೆಗಳ ಬಗ್ಗೆ ತಿಳಿದುಕೊಳ್ಳುವುದು ಮಾನವನಿಗೆ ಅವಶ್ಯಕ ಎಂದು ಅಭಿಪ್ರಾಯಪಟ್ಟರು. ವಿಕಸನೀಯ ಜೀವಶಾಸ್ತ್ರ ಹಾಗೂ ಸುಸ್ಥಿರ ಅಭಿವೃದ್ಧಿ ಎಂಬ ವಿಷಯದ ಬಗ್ಗೆ ಪ್ರಮುಖ ಉಪನ್ಯಾಸ ನೀಡಿದ ಬೆಂಗಳೂರು ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿ HA ರಂಗನಾಥ್, ಪ್ರಾಣಿಶಾಸ್ತ್ರ ವಿಭಾಗವು ಶ್ರೀಮಂತ ಇತಿಹಾಸ ಹಾಗೂ ಪರಂಪರೆಯನ್ನು ಹೊಂದಿದೆ ಎಂದರು. So there is a balance between the divergence and the extinction, and because of this life is sustained. And during this process, the philosophy is cooperation was there, coexistence was there, and because of this people started moving to different areas and they could survive. Of course, now we have the paleogenomics, not only the fossils. From the fossils you can get the genome and you can analyze the genome and you can imagine what were their adaptations, what were their genomic properties, how the genomic properties helped them to. ಎರಡನೇ ದಿನ ನಡೆದ ಸಮಾರೋಪ ಸಮಾರಂಭದಲ್ಲಿ ನಿಮಾನ್ಸ್ನ ಕುಲಸಚಿವ ಡಾಕ್ಟರ್ BS ಶಂಕರನಾರಾಯಣ ರಾವ್ ಮಾತನಾಡಿ, ನಮ್ಮ ಮಿತಿಗಳು ನಮ್ಮ ಬೆಳವಣಿಗೆಗೆ ಸವಾಲಾಗುತ್ತದೆ. ನಾವು ಯಾವುದರ ಬಗ್ಗೆಯೂ ಹಿಂಜರಿಯದೆ ನಮ್ಮದೇ ಆದ ಗುಣವಿಶೇಷಗಳನ್ನು ಬೆಳೆಸಿಕೊಳ್ಳಬೇಕು. ಪ್ರತಿಯೊಬ್ಬರ ಗುಣಗಳು ಕೇವಲ ನಿರ್ದಿಷ್ಟ ಕ್ಷೇತ್ರಗಳಿಗೆ ಮಾತ್ರ ಸೀಮಿತವಾಗಬೇಕಿಲ್ಲ. ಬದಲಿಗೆ ಸೃಜನಶೀಲತೆಯನ್ನು ವೃತ್ತಿಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಈ ರೀತಿಯ ಸಮ್ಮೇಳನಗಳು ಪರಸ್ಪರ ಸಂವಹನ, ಆಲೋಚನೆಗಳ ವಿನಿಮಯಕ್ಕೆ ಅವಕಾಶ ನೀಡುತ್ತದೆ.
ಅವುಗಳು ನಮ್ಮ ನೆನಪುಗಳಲ್ಲಿ ಉಳಿಯುತ್ತವೆ ಹಾಗೂ ನಮ್ಮ ಬದುಕನ್ನು ಸಮೃದ್ಧಿಗೊಳಿಸುತ್ತವೆ ಎಂದು ಹೇಳಿದರು. It is a time that we have to go back to the foundations and the fundamentals of life sciences. And zoological sciences is one of such foundation or a fundamental science. In last 2 days, as Professor Andy has mentioned, a lot of deliberations has occurred. And more importantly, what I am impressed upon is, in this meeting, we have very seasoned senior colleagues. There were vice chancellors, deans, professors, HODs, and chairpersons of various institutions. They had their word of wisdom and shared several decades of their expertise in life sciences. ಮೌಲ್ಯಮಾಪನ ಕುಲಸಚಿವ ಪ್ರೊಫೆಸರ್ ಸಿ ಶ್ರೀನಿವಾಸ್ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಜೀವವಿಜ್ಞಾನ, ಶುದ್ಧ ವಿಜ್ಞಾನ ಅಥವಾ ಮೂಲ ವಿಜ್ಞಾನವನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಲಾಗುತ್ತಿದೆ. ನಮಗೆ ತಂತ್ರಜ್ಞಾನ ಅಗತ್ಯವಿದೆ, ಹಾಗೆ ಮೂಲ ವಿಜ್ಞಾನವೂ ಅಗತ್ಯ. ಮೂಲ ವಿಜ್ಞಾನವು ಯಾವುದೇ ಅಭಿವೃದ್ಧಿಶೀಲ ರಾಷ್ಟ್ರ ಅಥವಾ ಅಭಿವೃದ್ಧಿ ಹೊಂದಿದ ದೇಶಕ್ಕೆ ಬೆನ್ನೆಲುಬಿದ್ದಂತೆ. ಪ್ರಾಣಿಶಾಸ್ತ್ರವು ಬಹಳ ವಿಶಾಲವಾದ ವಿಷಯವಾಗಿದೆ. ನಗರ ಸಂರಕ್ಷಣೆ, ಪ್ರಾಣಿ ವಿಜ್ಞಾನ, ಪ್ರಾಣಿ ಶಾರೀರಿಕ ಶಾಸ್ತ್ರ ಇವುಗಳು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುತ್ತವೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಪ್ರಾಣಿಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಬಿ.ಪಿ. ಹರಿಣಿ, ಪ್ರಾಧ್ಯಾಪಕರಾದ ಪ್ರೊಫೆಸರ್ ಡಿ. ಉಷಾ ಆನಂದಿ, ರಾಜಸ್ಥಾನದ ಎಂಡಿಎಸ್ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿ ಕೆ. ಶರ್ಮಾ, ಪ್ರಾಣಿಶಾಸ್ತ್ರ ವಿಭಾಗದ ಪ್ರೊಫೆಸರ್ ಪಿ. ಮೆಹಬೂಬ್ ಪಾಷಾ, ಅತಿಥಿ ಉಪನ್ಯಾಸಕರು, ಸಂಶೋಧನಾ ವಿದ್ಯಾರ್ಥಿಗಳು, ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳು, ಬೋಧಕ-ಬೋಧಕೇತರ ಸಿಬ್ಬಂದಿ ವರ್ಗ ಹಾಗೂ ಇನ್ನಿತರರು ಭಾಗವಹಿಸಿದ್ದರು. ವಾಣಿಜ್ಯ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಜಿಎಸ್ಟಿ ಮತ್ತು ಅದರ ನೈಜ ಜಗತ್ತಿನ ಅಭ್ಯಾಸಗಳ ಕುರಿತು 1 ದಿನದ ವಿಶೇಷ ಉಪನ್ಯಾಸವನ್ನು ವಾಣಿಜ್ಯ ವಿಭಾಗದಲ್ಲಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸ ನೀಡಿದ ಚಾರ್ಟೆಡ್ ಅಕೌಂಟೆಂಟ್ ಅನಿಲ್ ಭಾರದ್ವಾಜ್ ವಿದ್ಯಾರ್ಥಿಗಳು ಸಂದರ್ಶನವನ್ನು ಹೇಗೆ ಎದುರಿಸಬೇಕು ಹಾಗೂ ಅದಕ್ಕೆ ಹೇಗೆ ತಯಾರಿ ನಡೆಸಿಕೊಳ್ಳಬೇಕು ಎಂಬುದನ್ನು ತಿಳಿಸಿದರು. ತೆರಿಗೆ, ಅದರ ವಿಧಗಳು, ರೆಸಿಡೆನ್ಷಿಯಲ್ಶಿಪ್ ಮತ್ತು ಜಿಎಸ್ಟಿ ಜಾರಿ ಪ್ರಕ್ರಿಯೆ ಮತ್ತು ಬೆಳವಣಿಗೆಗಳ ಬಗ್ಗೆ ಕುರಿತು ಮಾಹಿತಿ ನೀಡಿದ ಅವರು ವಿದ್ಯಾರ್ಥಿಗಳು ಜ್ಞಾನವನ್ನು ಪಡೆದುಕೊಳ್ಳಬೇಕು ಹಾಗೂ ಎಲ್ಲರೊಂದಿಗೆ ಸ್ನೇಹಪರ ಚರ್ಚೆ ನಡೆಸಿ ಅದರಿಂದ ಸಿಗುವ ಮೌಲ್ಯಾಧಾರಿತ ಮಾಹಿತಿಗಳನ್ನು ಅವರ ವೃತ್ತಿ ಜೀವನಕ್ಕೆ ಅಳವಡಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಆರ್ಥಿಕ ಸಾಕ್ಷರತೆ ಕುರಿತು ಜಾಗೃತಿ ಕೋರ್ಸ್ ನಡೆಸಲು ರಾಷ್ಟ್ರೀಯ ಭದ್ರತಾ ಮಾರುಕಟ್ಟೆ ಸಂಸ್ಥೆ ಮತ್ತು ಬೆಂಗಳೂರು ವಿಶ್ವವಿದ್ಯಾಲಯ ಒಡಂಬಡಿಕೆ ಮಾಡಿಕೊಂಡಿವೆ. ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಜಯಕರ ಎಸ್.ಎಂ. ಹಾಗೂ ಮುಂಬೈನ NISMನ ಸಹಾಯಕ ಪ್ರಧಾನ ವ್ಯವಸ್ಥಾಪಕ ಶುಭಾಯು ದಾಸ್ ಅವರು ಆರ್ಥಿಕ ಸಾಕ್ಷರತೆಯ ಒಡಂಬಡಿಕೆಗೆ ಸಹಿ ಮಾಡಿದರು. ರಾಷ್ಟ್ರೀಯ ಭದ್ರತಾ ಮಾರುಕಟ್ಟೆ ಸಂಸ್ಥೆ ಸೆಬಿಯ ಭಾಗವಾಗಿದೆ. ಇದು ವಿದ್ಯಾರ್ಥಿಗಳು, ಮಧ್ಯಸ್ಥಗಾರರು ಹಾಗೂ ಶಿಕ್ಷಕರನ್ನು ಗಮನದಲ್ಲಿಟ್ಟುಕೊಂಡು ಹೊಸ ಕೋರ್ಸನ್ನು ಪರಿಚಯ ಮಾಡಲಾಗಿದೆ. ಕೋರ್ಸ್ ಮೂಲಕ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ನೀಡಲಾಗುತ್ತದೆ. ಇದರಿಂದ ವಿದ್ಯಾರ್ಥಿಗಳಿಗೆ ಉದ್ಯೋಗಾವಕಾಶಗಳು ಸೃಷ್ಟಿಯಾಗುತ್ತದೆ ಎಂದು ವಾಣಿಜ್ಯ ವಿಭಾಗದ ಡೀನರಾದ ಪ್ರೊಫೆಸರ್ ನಿರ್ಮಲಾ ಕೆ ತಿಳಿಸಿದರು. Further days, I think I'm sure we're going to have more and more programs and association with them to conduct in our Bangalore University. So I'm very happy to announce that we are incorporating one of the certificate course. That's what we have been talking to them. They have prepared certain modules and we're going to incorporate the certificate courses in our syllabi itself, in our course structure of our undergraduate and the post-graduation courses. So we're going to link it to the credits also and the examination center also, so that I think all the students will become mandatory for all the students to take up this particular courses and enhance their knowledge. And then ಕಾರ್ಯಕ್ರಮದಲ್ಲಿ ಮೌಲ್ಯಮಾಪನ ಕುಲಸಚಿವ ಪ್ರೊಫೆಸರ್ ಸಿ ಶ್ರೀನಿವಾಸ್, ಶಿಕ್ಷಣ ನಿಕಾಯದ ಡೀನರಾದ ಡಾಕ್ಟರ್ ಪಿ.ಸಿ. ಕೃಷ್ಣಮೂರ್ತಿ, ಕಾನೂನು ನಿಕಾಯದ ಡೀನರಾದ ಪ್ರೊಫೆಸರ್ ವಿ. ಸುದೇಶ್, ಕಲಾ ವಿಭಾಗದ ಡೀನರಾದ ಪ್ರೊಫೆಸರ್ ಸಿ. ಸೋಮಶೇಖರ್, ಕಾನೂನು ಸಲಹೆಗಾರರಾದ ಕೆ.ಜಿ. ಚಿಂತಾ, ವಿಶ್ವವಿದ್ಯಾಲಯದ ಅಧೀನ ಕಾಲೇಜಿನ ಪ್ರಾಂಶುಪಾಲರು ಹಾಜರಿದ್ದರು. ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರು ವಿಶ್ವವಿದ್ಯಾಲಯದ NSS ವಿಭಾಗದಿಂದ ಪ್ಲಾಸ್ಟಿಕ್ ಮಾಲಿನ್ಯವನ್ನು ಸೋಲಿಸಿ ಎಂಬ ಶೀರ್ಷಿಕೆಯಡಿಯಲ್ಲಿ ವಿಶ್ವ ಪರಿಸರ ದಿನ ಆಚರಣೆ. ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಕೇಂದ್ರದಿಂದ ನಾಡೋಜ ಡಾಕ್ಟರ್ ಸಿದ್ದಲಿಂಗಯ್ಯನವರ 4ನೇ ವರ್ಷದ ಪುಣ್ಯ ಸ್ಮರಣೆ. ಬೆಂಗಳೂರು ವಿಶ್ವವಿದ್ಯಾಲಯದ ಇಂಗ್ಲಿಷ್ ವಿಭಾಗದಲ್ಲಿ ದೇಶೀಯ ಮಹಾಕಾವ್ಯ ಸಂಪ್ರದಾಯಗಳ ಕುರಿತು ವಿಶೇಷ ಉಪನ್ಯಾಸ.
ಸುಸ್ಥಿರ ಅಭಿವೃದ್ಧಿಗಾಗಿ ಪ್ರಾಣಿಶಾಸ್ತ್ರದಲ್ಲಿನ ಇತ್ತೀಚಿನ ಪ್ರವೃತ್ತಿಗಳು ಶೀರ್ಷಿಕೆಯಡಿ ಬೆಂಗಳೂರು ವಿಶ್ವವಿದ್ಯಾಲಯದ ಪ್ರಾಣಿಶಾಸ್ತ್ರ ವಿಭಾಗದಿಂದ ರಾಷ್ಟ್ರೀಯ ಸಮ್ಮೇಳನ. ಜಿಎಸ್ಟಿ ಮತ್ತು ಅದರ ನೈಜ ಜಗತ್ತಿನ ಅಭ್ಯಾಸಗಳ ಕುರಿತು ಬೆಂಗಳೂರು ವಿಶ್ವವಿದ್ಯಾಲಯದ ವಾಣಿಜ್ಯ ವಿಭಾಗದಲ್ಲಿ ವಿಶೇಷ ಉಪನ್ಯಾಸ. ಬೆಂಗಳೂರು ವಿಶ್ವವಿದ್ಯಾಲಯ ಹಾಗೂ ರಾಷ್ಟ್ರೀಯ ಭದ್ರತಾ ಮಾರುಕಟ್ಟೆ ಸಂಸ್ಥೆ ನಡುವೆ ಆರ್ಥಿಕ ಸಾಕ್ಷರತೆ ಕೋರ್ಸ್ ನಡೆಸಲು ಒಡಂಬಡಿಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಾರದ ಸುದ್ದಿಗಾಗಿ ನೋಡ್ತಾ ಇರಿ BU ನ್ಯೂಸ್. ಹೆಚ್ಚಿನ ಮಾಹಿತಿಗಾಗಿ ಡಿಪಾರ್ಟ್ಮೆಂಟ್ ಆಫ್ ಎಲೆಕ್ಟ್ರಾನಿಕ್ ಮೀಡಿಯಾ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ.